ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತೀನಿ. ಸೊ ಪರ್ಟಿಕ್ಯುಲರ್ ಆಗಿ ಟೈಮ್ ಟೇಬಲ್ ಸೊ ನಮ್ಮ ಡೈಲಿ ಟೈಮ್ ಟೇಬಲ್ ಹೇಗಿರಬೇಕು ಮತ್ತೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರಬೇಕು. ಸೊ ಯಾವ ತರ ನಾವು ಸಬ್ಜೆಕ್ಟ್ಸ್ ಮ್ಯಾನೇಜ್ ಮಾಡಬೇಕು ಡೈಲಿ ಅಂದ್ರೆ ಮುಂಬರುವ ಇವಾಗ RRB PO ಫಸ್ಟ್ ಎಕ್ಸಾಮ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ RRB PO ಇರುತ್ತೆ ಪರ್ಟಿಕ್ಯುಲರ್ ಆಗಿ. ಸೊ ಈ RRB POಗೆ ಈ ಟೈಮ್ ಟೇಬಲ್ ನ ಓದ್ಕೊಂಡು ನಾವು ಹೋದ್ರೆ ಸೊ ಮುಂಬರುವ ಪರ್ಟಿಕ್ಯುಲರ್ IBPS, SBI, ಸೊ ಈ ತರ ಎಕ್ಸಾಮ್ಸ್ ಗಳಲ್ಲಿ ನಮಗೆ ಫ್ಲೋ ಸಿಕ್ಬಿಡುತ್ತೆ ಆಯ್ತಾ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ RRB PO ಅಂತ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಯಾವ ತರ ನೋಡೋಣ, ಯಾವ್ಯಾವ ಸಬ್ಜೆಕ್ಟ್ಸ್ ಯಾವ ತರ ಟೈಮ್ ಮ್ಯಾನೇಜ್ ಮಾಡಬೇಕು ಡೈಲಿ ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ ನೋಡಿ 3 ಸೆಕ್ಷನ್ಸ್ ಡಿವೈಡ್ ಮಾಡ್ಕೊಳ್ಳೋಣ. ಅದು ಮಾರ್ನಿಂಗ್ ಸೆಷನ್, ಆಫ್ಟರ್ನೂನ್ ಸೆಷನ್ ಮತ್ತೆ ಈವ್ನಿಂಗ್ ಅಥವಾ ನೈಟ್ ಸೆಷನ್ ಆಯ್ತಾ. ಸೊ ಇವಾಗ ಮಾರ್ನಿಂಗ್ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಅಟ್ ದ ಸ್ಟಾರ್ಟ್ ಆಫ್ ದ ಡೇ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಯಾವ್ದೋ ಒಂದು ರ್ಯಾಂಡಮ್ ಆಗಿ ಯಾವ್ದೋ ಒಂದು ಸಬ್ಜೆಕ್ಟ್ ಹಿಡ್ಕೊಂಡು ಡೈಲಿ ಒಂದೊಂದು, ಇವತ್ತು ರೀಸನಿಂಗ್ ಇರ್ತೀವಿ ಅಂದ್ರೆ ನಾಳೆ ಮತ್ತೆ ಕಾನ್ಸೆಪ್ಟ್ ಹಿಡಿಯೋದು, ಮತ್ತೆ ನಾಡಿದ್ದು ಇಂಗ್ಲಿಷ್ ಹಿಡಿಯೋದು, ಮತ್ತೆ ಇನ್ನೊಂದ್ ದಿವಸ ಯಾವ್ದೋ ಕಂಪ್ಯೂಟರ್ ಹಿಡಿಯೋದು. ಸೊ ಈ ತರ ಎಲ್ಲ ಬೇಡ ಆಯ್ತಾ. ಸೊ ಪರ್ಟಿಕ್ಯುಲರ್ ಆಗಿ ಒಂದು ಸಿಸ್ಟಮೆಟಿಕ್ ಆಗಿ ಪ್ಲಾನೆಡ್ ಆಗಿ ಟೈಮ್ ಟೇಬಲ್ ಮಾಡ್ಕೊಂಡ್ರೆ ಸೊ ಇದನ್ನೇ ಕನ್ಸಿಸ್ಟೆಂಟ್ ಆಗಿ 5 to 6 months. ಸೊ ಇವಾಗ ಅಪ್ಕಮಿಂಗ್ ಬ್ಯಾಂಕ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗತ್ತಲ್ಲ, ಈ 6 months 5 to 6 months ಕನ್ಸಿಸ್ಟೆಂಟ್ ಆಗಿ ಈ ಟೈಮ್ ಟೇಬಲ್ ಇದ್ರೆ ಸೊ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ 1 ವೀಕ್ ಆ ಥರ ಇದ್ರೆ ಟೈಮ್ ಟೇಬಲ್ ಒಂಚೂರು ವೇರಿ ಮಾಡ್ಕೋಬಹುದು. ಡಿಪೆಂಡ್ಸ್ ಆನ್ ನಾವು ಯಾವ ತರ ರಿವಿಷನ್ ಮಾಡ್ತೀವಿ, ಅದು ರಿವಿಷನ್ ಟೈಮ್ ಟೇಬಲ್ ಆಗಿರುತ್ತೆ. ಸೊ ಇದು ಸ್ಟಡಿ ಟೈಮ್ ಟೇಬಲ್ ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಆಗಿರ್ಲಿ. ಸೊ ಯಾರ್ಯಾರು ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಸೊ ಕನ್ಫ್ಯೂಷನ್ ಆಗೇ ಓದ್ತಿದ್ದೀರಾ, ಇನ್ನು ರ್ಯಾಂಡಮ್ ಆಗಿ ಓದ್ತಿದ್ದೀರಾ, ಸೊ ನೋಡಿ ಒಂದು ನೀಟಾಗಿ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಸೊ ಈ ಸಬ್ಜೆಕ್ಟ್ಸ್ ಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿ, ನಾನು ಹೇಳ್ತಾ ಹೋಗ್ತೀನಲ್ಲ ಇವಾಗ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ. ಫಸ್ಟ್ ಆಫ್ ಆಲ್ ಮಾರ್ನಿಂಗ್ ಸೆಷನ್. ಸೊ ಡೈಲಿ ಮಾರ್ನಿಂಗ್, ಇವಾಗ ಮಾರ್ನಿಂಗ್ ಸೆಷನ್ ಅಂತ ಬಂದಾಗ ಇಲ್ಲಿ ಸ್ಟಾರ್ಟ್ ವಿತ್ ಇಂಗ್ಲಿಷ್ ಸಬ್ಜೆಕ್ಟ್ ಆರ್ ಗ್ರಾಮರ್. ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಗ್ರಾಮರ್ ರಿವಿಷನ್ ಮಾಡಿ. ಯಾಕಂದ್ರೆ ಮಾರ್ನಿಂಗ್ ನಮ್ಗೆ ಸ್ವಲ್ಪ ಓದಿದ್ದು ನೆನಪಿರುತ್ತೆ ತುಂಬಾ. ಅಂದ್ರೆ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಮಿಸ್ ಮಾಡೋದಕ್ಕಿಂತ ಒಂಚೂರು ಓದಿದ್ರೆ, ಸೊ ಇಂಗ್ಲಿಷ್ ಅಂತ ರೀಡಬಲ್ ಇರುತ್ತಲ್ಲ, ಕಾಂಪ್ರಿಹೆನ್ಸಿವ್, ಸೊ ಓದಿದ್ರೆ ನೆನಪಿರುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಗ್ರಾಮರ್ ರಿವಿಷನ್. ಫಿಲಿಮ್ಸ್ ಅಂತ ಬಂದಾಗ, ಸೊ RRB ಬಿಟ್ಟಾಕಿ ಪ್ರಿಲಿಮ್ಸ್ ಅಂತ ಬಂದಾಗ IBPS, SBI, IBPS PO, SBI ಕ್ಲರ್ಕ್, IBPS ಕ್ಲರ್ಕ್ ಗಳಲ್ಲಿ ಗ್ರಾಮರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್. ಸೊ ನಾನು ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೀನಿ ಇಂಗ್ಲಿಷ್ಗೆ, ಸೊ ಅದನ್ನ ನೋಡಿ. ಸೊ ಗ್ರಾಮರ್ ರಿವಿಷನ್ ಮಾಡ್ಕೊಳ್ಳಿ. ಗ್ರಾಮರ್ ಅಲ್ಲಿ ಯಾವುದು ಪರ್ಟಿಕ್ಯುಲರ್ ಆಗಿ 120 ರೂಲ್ಸ್ 3 to 4 times ರಿವಿಷನ್ ಮಾಡಕ್ ಬಿಟ್ಬಿಡಿ. ಒಂದ್ಸರಿ ರಿವಿಷನ್ ನೀವು 3 to 4 times ಮಾಡಿದ್ರೆ ಆಮೇಲೆ ನಿಮಿಷ ಮ್ಯಾಮ್ ಕ್ಲಾಸಸ್ ಕೇಳಿ ರಿವಿಷನ್ ಕ್ವಶನ್ಸ್ ಸಾಲ್ವ್ ಮಾಡಿ. ಸೊ ಮುಗೀತು ಅಲ್ಲಿಗೆ, ಮೋರ್ ದೆನ್ ಇನಫ್ ಫಾರ್ ಪ್ರಿಲಿಮ್ಸ್. ಸೊ ಅದಾದ್ಮೇಲೆ ಡೈಲಿ ಎಡಿಟೋರಿಯಲ್ ರೀಡಿಂಗ್ಸ್ ನ ರೀಡ್ ಮಾಡಿ. ಸೊ ಇವಾಗ ಡೈಲಿ ಮಾರ್ನಿಂಗ್ ಏನಾದ್ರು ನೀವೇನಾದ್ರು ಬಿಫೋರ್ 8 o'clock ಓದ್ತೀನಿ ಅಂತಂದ್ರೆ ರೀಡಿಂಗ್, ಸೊ ಅದ್ರ ಪ್ರೀವಿಯಸ್ ಡೇದು ಡೈಲಿ ಎಡಿಟೋರಿಯಲ್ಸ್ ಬರ್ತಾ ಇಲ್ಲ, ನಾನು ಪೇಪರ್ ಕಟಿಂಗ್ಸ್ ಹಾಕ್ತೀನಲ್ಲ, ಸೊ ಇವತ್ತಿಂದೇ ಓದ್ಬೇಕು ಅಂತ ವೇಟ್ ಮಾಡಕ್ ಹೋಗ್ಬೇಡಿ. ಪ್ರೀವಿಯಸ್ ಡೇದ್ ಇರುತ್ತಲ್ಲ, ಒಂದ್ ದಿವಸ ಗ್ಯಾಪ್ ಇಟ್ಕೊಳ್ಳಿ, ಪ್ರೀವಿಯಸ್ ಡೇದ್ ಇರುತ್ತಲ್ಲ ಅದನ್ನ ಓದಿ. ಯಾಕಂದ್ರೆ ನೀವು ನೆಕ್ಸ್ಟ್ ಡೇ ಓದ್ಬೇಕಂದ್ರೆ ಆಲ್ರೆಡಿ ಅಲ್ಲಿ ನೀವು 8 ಗಂಟೆ ಒಳಗೆ ಓದ್ಬೇಕು ಅಂತಂದ್ರೆ ಮಾರ್ನಿಂಗ್, ಸೊ ಅಲ್ಲಿ ಆಲ್ರೆಡಿ ಬಂದಿರುತ್ತೆ PDF ಅಥವಾ ಕಟಿಂಗ್ಸ್. ಸೊ ಅದನ್ನ ಓದ್ಕೊಂಡ್ರೆ ನಮ್ಗೆ ರೆಗ್ಯುಲಾರಿಟಿ ಇರುತ್ತೆ, ಅಲ್ಲೊಂದು ಒಂದು ರೆಗ್ಯುಲಾರಿಟಿ. ಸೊ ರೆಗ್ಯುಲಾರಿಟಿ ಬಂದಾಗ ಫ್ಲೋ ಸಿಗುತ್ತೆ. ಆ ಫ್ಲೋ ಸಿಕ್ಕಾಗ ನಮಗೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಏನಾಗುತ್ತೆ ಅಂತಂದ್ರೆ ಡಿಫಾಲ್ಟ್ ಆಗಿ ಬರುತ್ತೆ. ಸೊ ಈ ರೆಗ್ಯುಲಾರಿಟಿ ಫ್ಲೋ ಮೇಂಟೈನ್ ಮಾಡ್ಬೇಕು ಅಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ವೇ ಇರಬೇಕು ಸ್ಟಡಿ ಮಾಡಕ್ಕೆ. ಸೊ ಮಾರ್ನಿಂಗ್ ಸೆಷನ್ ಅಲ್ಲಿ ಇದನ್ನ ಇಟ್ಕೊಬಿಟ್ಟು ನೀವೇನಾದ್ರೂ ಮತ್ತೆ ಕರೆಂಟ್ ಅಫೇರ್ಸ್ ಕೂಡ ಮಾರ್ನಿಂಗ್ ಕವರ್ ಮಾಡ್ಕೋಬೇಕು ಅಂತಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು PDF ಮತ್ತೆ ವಿಡಿಯೋ ಕ್ಲಾಸಸ್ ಇರುತ್ತೆ. ಸೊ ಕಂಪಲ್ಸರಿ PDF ಓದಿ ಮತ್ತೆ ಕ್ಲಾಸಸ್ ಕೇಳಿ. ಸೊ ಯಾಕೆ ಹೇಳ್ತಿದೀನಿ ಅಂತಂದ್ರೆ PDF ಓದಿರ್ತೀವಿ, ಸೊ ಮತ್ತೆ ಅದೇ PDF ನ ರಿವೈಸ್ ಮಾಡಕ್ಕೆ ಟೈಮ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ಅದೇ ದಿವಸ ನಾವೇನೋ ಕ್ಲಾಸ್ ಕೇಳಿದ್ರೆ ಸೊ ಇಲ್ಲಿ ಇದೇ PDF ನಿಮಗೆ ರಿವೈಸ್ ಆಗುತ್ತೆ. ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಯಾವ ರೆಫರ್ ಮಾಡಬೇಕು ಅಂತ ಅದನ್ನ ನೋಡಿ, ಸೊ ಅದೇ ಸೋರ್ಸಸ್ ನ ಟೈಮ್ ಟೇಬಲ್ ಅಲ್ಲಿ ಹಾಕೊಳ್ಳಿ. ಸೊ ಮಾರ್ನಿಂಗ್ ಸೆಷನ್ ಅಲ್ಲಿ ನಿಮ್ಗೆ ಬಿಟ್ಟಿದ್ದು, ಇವಾಗ ನೀವು PDF ಓದ್ತೀನಿ ಅಂತಂದ್ರೆ ಅದನ್ನ ರೆಫರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಕ್ಲಾಸ್ ಕೇಳ್ತೀನಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ಕ್ಲಾಸು ಕೇಳ್ಬೋದು. ಸೊ ಇವಾಗ ಮಾರ್ನಿಂಗ್ ಏನಾದ್ರು ನೀವು PDF ಓದಿದ್ರೆ ಇವತ್ತಿನ ಡೈಲಿ PDF, ಸೊ ಇವತ್ತೇ ಅಂದ್ರೆ ಇವತ್ತಿನ ಸಿಗೋದಿಲ್ಲ ಮಾರ್ನಿಂಗ್, ಸೊ ಲಾಸ್ಟ್ ಡೇದ್ ಇರುತ್ತಲ್ಲ, ಸೊ ಲಾಸ್ಟ್ ಡೇದು ಅದನ್ನ ಓದಿ. ಇನ್ನು ಕ್ಲಾಸಸ್ ಕೇಳ್ತೀನಿ ಅಂತಂದ್ರೆ ಕ್ಲಾಸಸ್ ಅಲ್ಲಿ ಯೂಟ್ಯೂಬ್ ನಾನು ಆಶೀಶ್ ಸರ್ ಇದ್ನಲ್ಲ, ಸೊ ಹೌದು ಬಿಫೋರ್ 8:30 ಬರುತ್ತೆ. ಸೊ 8:30ಗೆ ನೀವು ಡೈಲಿ ಇರುತ್ತೆ, ಇವತ್ತಿಂದ ಅಂತಂದ್ರೆ ಇವತ್ತಿಂದ ಇರುತ್ತೆ. ಸೊ ನೀವು ಫಸ್ಟ್ ಕ್ಲಾಸ್ ಕೇಳಿದ್ರೆ ಡೈಲಿ,
ಸೊ ಈವ್ನಿಂಗ್ ಬೇಕಾದ್ರೆ ನೀವು ಪಿ ಡಿ ಎಫ್ ಸೆಷನ್ ಇಟ್ಕೋಬಹುದು. ಒಂದು ಮಾರ್ನಿಂಗ್ ಪಿ ಡಿ ಎಫ್ ಇರಲಿ, ಮಾರ್ನಿಂಗ್ ಕ್ಲಾಸ್ ಇರಲಿ ಕರೆಂಟ್ ಅಫೇರ್ಸ್, ಒಂದು ಈವ್ನಿಂಗ್ ಇಟ್ಕೊಳ್ಳಿ. ಎರಡರಲ್ಲಿ ಒಂದು ಆಲ್ಟರ್ನೇಟಿವ್ ಆಗಿ ಇಟ್ಕೊಳ್ಳಿ, ಆಯ್ತಾ. ಸೊ ಇದು ಮಾರ್ನಿಂಗ್ ಸೆಷನ್ ಬಗ್ಗೆ ಆಗಿತ್ತು. ಕಂಪ್ಲೀಟ್ ಆಗಿ ಮಾರ್ನಿಂಗ್ದು ಒಂಥರ ಕಾಂಪ್ರಿಹೆನ್ಸಿವ್ ರೀಡಿಂಗ್ ಬಗ್ಗೆನೇ ಇರಲಿ, ಇಂಗ್ಲಿಷ್ ಮತ್ತೆ ಕರೆಂಟ್ ಅಫೇರ್ಸ್. ಸೊ ಇವಾಗ ಕಂಪ್ಯೂಟರ್ ಕೇಳ್ತಾರಲ್ಲ, ಕಂಪ್ಯೂಟರ್ ಅವೇರ್ನೆಸ್. ಸೊ ಈ ಕಂಪ್ಯೂಟರ್ ಅವೇರ್ನೆಸ್ RRBಗೆ ಮೇನ್ಸಿಗೆ ಬರುತ್ತಲ್ಲ. ಸೊ ಸದ್ಯಕ್ಕೆ ಇದ್ರ ಟೆನ್ಷನ್ ತಗೋಬೇಡಿ ಅನ್ಕೋತೀನಿ. ಸೊ ಇವಾಗ ಯಾರಾದ್ರೂ ಕಂಪ್ಯೂಟರ್ ನಾಲೆಜೇ ಇಲ್ಲ, ಯಾವ್ದೋ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅಥವಾ ಯಾವ್ದೋ ವಾಟ್ ಎವರ್ ಯಾವ್ದೋ ಒಂದು ಬ್ಯಾಕ್ಗ್ರೌಂಡ್ ಇರ್ಲಿ, ಸೊ ಕಂಪ್ಯೂಟರ್ ಬಗ್ಗೆ ಭಯ ಇದೆ ಅಂತ ಅನ್ಸಿದ್ರೆ, ಸೊ ಈ ಸೆಷನ್ ಅಲ್ಲೇ ಸೊ 1 hour ಕಂಪ್ಯೂಟರ್ ಸಚಿನ್ ಅರೋರ್ ಸರ್ದು ಕ್ಲಾಸ್ ಕೇಳಿ ಡೈಲಿ, ಆಯ್ತಾ. ಸೊ ರ್ಯಾಂಡಮ್ ಆಗಿ ವಿಡಿಯೋಸ್ ನೋಡ್ತಾ ಹೋಗಿ MCQs ಮೋರ್ ದೆನ್ ಇನಫ್ ಫಾರ್ RRB, ಆಯ್ತಾ. ಸೊ ಅದನ್ನ ಮಾಡಿ. ಕಂಪ್ಯೂಟರ್ ಬಗ್ಗೆ ಭಯ ಇದ್ರೆ, ಕಂಪ್ಯೂಟರ್ ನಮ್ಗೇನ್ ಭಯ ಇಲ್ಲ, ನಾನು ಆಮೇಲೆ ನೋಡ್ಕೋತೀನಿ ಬೇಕಾದ್ರೆ, ಪ್ರಿಲಿಮ್ಸ್ ಟೈಮಲ್ಲಿ ನೋಡ್ಕೋತೀನಿ ಬೇಕಾದ್ರೆ ಅಂತಂದ್ರೆ, ಸೊ ಅದು ಪರವಾಗಿಲ್ಲ. ಇವಾಗ ಬೇಡ, ಈ ಟೈಮಲ್ಲಿ ಆಯ್ತು. ಸೊ ಇವಾಗ ಈ ಪರ್ಟಿಕ್ಯುಲರ್ ಮೇ ಜೂನ್ ಅಲ್ಲಿ ಜಾಸ್ತಿ ಫೋಕಸ್ ಮೇನ್ಸ್ ಇರ್ಲಿ. ಸೊ ಅದು ಮೇನ್ಸ್ ಸಬ್ಜೆಕ್ಟ್ಗಳು ನೆಕ್ಸ್ಟ್ ಆಫ್ಟರ್ನೂನ್ ಸೆಷನ್ ನಲ್ಲಿ ಇಟ್ಕೊಳ್ಳಿ. ಆಫ್ಟರ್ನೂನ್ ಸೆಷನ್ ಅಂತ ಬಂದಾಗ ಮೇನ್ಸ್ ಗೆ ಹೇಳಿದ್ನಲ್ಲ, ಸೊ ಪರ್ಟಿಕ್ಯುಲರ್ ಮೇನ್ಸ್ ಗೆ ಡೆಡಿಕೇಟೆಡ್ ಆಗಿರಿ. ಮೇನ್ಸ್ ಅಂತ ಬಂದಾಗ ನಾವು ಪ್ರಮುಖವಾಗಿ ರೀಸನಿಂಗ್ ಮತ್ತೆ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡಿ ಅಂತಂದ್ರೆ, ರೀಸನಿಂಗ್ ಕಂಟಿನ್ಯೂಸ್ 2 hours ಕೊಡಿ. ಅಂದ್ರೆ ಇವಾಗ ಏನಾದ್ರು ನೀವು ಆಫ್ಟರ್ನೂನ್ 12 hours ಅಂದ್ರೆ 12 o'clock ನಿಂದ ಕೊಡ್ತೀನಿ ಅಂದ್ರೆ 12 to 2 PM. ಸೊ 12 to 2 PM ಕಂಟಿನ್ಯೂಸ್ ಯಾವ್ದು ಇದು ರೀಸನಿಂಗ್ ಕೊಡಿ. ಸೊ ಇದರಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ, ನೀವು ಯಾವ್ದು ಸಾಲ್ವ್ ಮಾಡ್ತೀರಾ, ಇವಾಗ PDF ಸಾಲ್ವ್ ಮಾಡ್ತೀನಿ ಅಂದ್ರೆ 2 hours PDF ಕೊಡಿ. ಇಲ್ಲ ಅಂತಂದ್ರೆ ನಾವು ಯಾವ್ದು ಮೇನ್ಸ್ ಮಾರ್ಕ್ಸ್ ಅಂದ್ರೆ ಪ್ರಿವಿಯಸ್ ಇಯರ್ಸ್ ಮಾರ್ಕ್ಸ್ಗಳು ಯಾವ್ದಾದ್ರು ಇರ್ತಕ್ಕಂಥ ಆಲ್ರೆಡಿ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತೀನಿ ಅಂದ್ರೆ, ಸೊ ಅದನ್ನು ಸಾಲ್ವ್ ಮಾಡಿ. ಇಲ್ಲ ಅಂತಂದ್ರೆ ಕ್ಲಾಸಸ್ ಕೇಳ್ತೀನಿ ಅಂತಂದ್ರೆ, ಸೊ ಆನ್ಲೈನ್ ಕ್ಲಾಸಸ್, ಯೂಟ್ಯೂಬ್ ಕ್ಲಾಸಸ್ ಕೇಳ್ತೀನಿ ಅಂತಂದ್ರೆ ಮೇನ್ಸ್ ಕ್ಲಾಸಸ್, ಸೊ ಆ ಕ್ಲಾಸಸ್ನ ಕೇಳ್ಬೋದು ರೀಸನಿಂಗ್ಗೆ. ಆಮೇಲೆ ನೆಕ್ಸ್ಟ್ ಆಫ್ಟರ್ ದಟ್ ಯಾವ್ದೋ ಇದು ರೀಸನಿಂಗ್ ಆದ ತಕ್ಷಣ ಒಂದು 2 hours ಕೊಟ್ಟಿರ್ತಾರಲ್ಲ, 10 to 15 minutes ಬ್ರೇಕ್ ತಗೊಳ್ಳಿ. 10 to 15 minutes ಬ್ರೇಕ್ ತಗೊಳ್ಳಿ. ನೆಕ್ಸ್ಟ್ ಕ್ವಾಂಟ್ಸ್ ಸ್ಟಾರ್ಟ್ ಮಾಡಿ. ಸೊ ಕ್ವಾಂಟ್ಸ್ ಕೂಡ ಕಂಟಿನ್ಯೂಸ್ 2 hours. ಸೊ 2 hours ಇದು ಮೇನ್ಸ್ಗೆ. ಇಲ್ಲೂ ಕೂಡ ಸೇಮ್ PDF ಮಾಡ್ತೀನಿ ಅಂದ್ರೆ PDF ಮಾಡೋರು PDF ಮಾಡ್ಬೋದು, ಇಲ್ಲ ಪ್ರಾಕ್ಟೀಸ್ ಮಾಡೋರು ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಮಾರ್ಕ್ ಸಾಲ್ವ್ ಮಾಡೋರು ಮಾರ್ಕ್ ಸಾಲ್ವ್ ಮಾಡ್ಬೋದು, ಇಲ್ಲ ಯೂಟ್ಯೂಬ್ ಕ್ಲಾಸ್ ಕೇಳ್ಬೋದು. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ, ಆಲ್ರೆಡಿ ಇದು ಮೇ ಅಲ್ವಾ. ಸೊ ಇವಾಗ ಆಲ್ರೆಡಿ ಪ್ರಿಪೇರ್ ಆಗಿರೋರು ಇರ್ತಾರೆ, ಇಲ್ಲ ಇವಾಗ ಒಂದ್ ಸ್ವಲ್ಪ ಸಬ್ಜೆಕ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಜಸ್ಟ್ ಲೈನಿಗೆ ಬಂದಿರ್ತಾರೆ, ಅಂದ್ರೆ ಎಲ್ಲದ್ರ ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೆ. ಸೊ ಅವರು ಕ್ಲಾಸಸ್ನ ರೆಫರ್ ಮಾಡ್ಬೋದು ಜಾಸ್ತಿ. ಇವಾಗ ಆಲ್ರೆಡಿ ಸಬ್ಜೆಕ್ಟ್ಸ್ ಬಗ್ಗೆ ನಾಲೆಜ್ ಇದ್ದು ಅಟೆಂಪ್ಟ್ಸ್ ಆಗಿದೆ ಅನ್ನೋರು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಸ್ಪಿರೆಂಟ್ಸ್ಗೆ PDF ಸಾಲ್ವ್ ಮಾಡ್ಕೋಬಹುದು, ಇಲ್ಲ ಮಾರ್ಕ್ಸ್ ಸಾಲ್ವ್ ಮಾಡ್ಬೋದು. ಒಟ್ನಲ್ಲಿ ಈ ಆಫ್ಟರ್ನೂನ್ ಸೆಷನ್ ಅನ್ನೋದು ಮೇನ್ಸ್ಗೆ ಡೆಡಿಕೇಟೆಡ್ ಆಗಿರಲಿ. ಯಾವುದು 4 to 5 hours ಕಂಪ್ಲೀಟ್ ಆಗಿ ಡೈಲಿ ಇದು ಕನ್ಸಿಸ್ಟೆಂಟ್ ಆಗಿರ್ಬೇಕು. ನಿಮ್ ಟೈಮ್ ಟೇಬಲ್ ಅಲ್ಲಿ ಇದನ್ನ ಡೈಲಿ ಮಾಡಿ, ಒಂದ್ ದಿವಸನೂ ಮಿಸ್ ಮಾಡಕ್ ಹೋಗ್ಬೇಡಿ, ಆಯ್ತಾ. ಯಾಕಂದ್ರೆ ನಮ್ಗೆ ಇಲ್ಲಿ ಕಾನ್ಫಿಡೆನ್ಸ್ ಬರೋದೇ ಕನ್ಸಿಸ್ಟೆನ್ಸಿ ಇದ್ದಾಗ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೈಮ್ ಟೇಬಲ್ ಅಲ್ಲಿ. ಸೊ ಯಾವಾಗ ಟೈಮ್ ಟೇಬಲ್ ಅಲ್ಲಿ ನಾವು ಕನ್ಸಿಸ್ಟೆನ್ಸಿ ಇಟ್ಕೊಂಡಿರ್ತೀವಿ, ಸೊ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಭಯ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ನೀಟಾಗಿ ಒಂದು ಟೈಮ್ ಟೇಬಲ್ ನ ಫ್ರೇಮ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ಫಸ್ಟ್ ರೀಸನಿಂಗ್ ಮಾಡ್ತೀರಿ ಅಂದ್ರೆ ರೀಸನಿಂಗ್, ಇಲ್ಲ ಕ್ವಾಂಟ್ಸ್ ಮಾಡ್ಕೋತೀನಿ ಕ್ವಾಂಟ್ಸ್, ಇಲ್ಲ ಆಲ್ಟರ್ನೇಟ್ ಆಗಿ ಯಾರಿಗೆ ಯಾವ ತರ ಕಂಫರ್ಟ್ ಇದೆ ಅದನ್ನ ಈ ಸೆಷನ್ ಅಲ್ಲಿ ಮಾಡ್ಕೋಬಹುದು. ಆಮೇಲೆ ಇನ್ನೂ ಒಂಚೂರು ಕಾನ್ಸೆಪ್ಟ್ಸ್ ಗಳು ಕ್ಲಿಯರ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಪ್ರೊಬ್ಯಾಬಿಲಿಟಿ ಆಗ್ಲಿ, ಮೆನ್ಸುರೇಷನ್ ಆಗಿರ್ಲಿ. ಸೊ ಈ ಟಾಪಿಕ್ಸ್ ಗಳಂದ್ರೆ ಬೇಸಿಕ್ಸ್. ಯಾರಿಗೆ ಈ ಟಾಪಿಕ್ ಸ್ಕಿಪ್ ಮಾಡ್ಬೇಕು ಅನ್ಸುತ್ತೆ ಸ್ಕಿಪ್ ಮಾಡಿ, ಪರವಾಗಿಲ್ಲ, ಆಯ್ತಾ. ಎಲ್ಲಾನು 100% ಅಂತ ಯಾವ್ದು ಇಲ್ಲ. ಸೊ 100% ಅಂತ ಯಾವ್ದು ಇಲ್ಲ. ಸೊ ನಿಮ್ಗೆ ಈ ಟಾಪಿಕ್ಸ್ ಅಲ್ಲಿ ಯಾವ್ದಾದ್ರು ಡಿಫಿಕಲ್ಟ್ ಅನ್ಸಿದ್ರೆ ಸ್ಕಿಪ್ ಮಾಡಿ. ಬಟ್ ಏನ್ ಮಾಡಿ ಅಂದ್ರೆ, ಸ್ಕಿಪ್ ಕಂಪ್ಲೀಟ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಪ್ರಿಲಿಮ್ಸ್ ಬೇಕಾಗಿರ್ತಕ್ಕಂಥ ಪ್ರಿಲಿಮ್ಸ್ಗೆ ಪ್ರೊಬಬಿಲಿಟಿ ಆಗ್ಲಿ ಬೇಸಿಕ್ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಪ್ರಿಲಿಮ್ಸ್ ಬೇಕಾಗಿರ್ತಕ್ಕ ಕ್ವಶನ್ ಸಾಲ್ವ್ ಮಾಡಿ. ಆಮೇಲೆ ಮೆನ್ಸುರೇಷನ್ ಅಲ್ಲೂ ಕೂಡ ಫಾರ್ಮುಲಾಸ್ ನೋಡ್ಕೊಳ್ಳಿ. ಮತ್ತೆ ಪ್ರಿಲಿಮ್ಸ್ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ನ ನೋಡ್ಕೊಳ್ಳಿ, ಸಾಕು. ಮೇನ್ಸಿಗೆ ಕಷ್ಟ ಆಗ್ತಿದೆ ಅಂತಂದ್ರೆ, ಇಲ್ಲ ನಾವು ಮೇನ್ಸಿಗ್ನು ಕೂಡ ಈ ಟಾಪಿಕ್ಸ್ ನೋಡ್ಕೋತೀವಿ ಅಂತಂದ್ರೆ ಇನ್ ಡೆಪ್ತ್ ಆರಾಮಾಗಿ ಯಾವ ಕವರ್ ಮಾಡ್ತಿರ್ತಿರಲ್ಲ ನೀವಾಗ ಯಾವ ತರ ಸಿಲೆಬಸ್ ಆ ತರ ಕವರ್ ಮಾಡಿ. ಸ್ವಲ್ಪ ಪ್ರಾಕ್ಟೀಸ್ ಅಂತ ಅಂದಾಗ ಇವಾಗ ಏನ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ನೀವು, PDF ಮಾಡ್ಬೋದು ಅಥವಾ ಬುಕ್ ಮಾಡ್ಬೋದು. ಸೊ ಅದನ್ನ 2 hours ಕೂತ್ಬಿಟ್ಟು ಡೈರೆಕ್ಟ್ ಆಗಿ ಮಾಡಿ. ನಾನು ಸಜೆಸ್ಟ್ ಮಾಡಿದ್ದು ಪ್ರಾಕ್ಟೀಸ್ ಅಡ್ಡ AS ಬುಕ್ ಇದೆಯಲ್ಲ, ಸೊ ಅದನ್ನು ಬೇಕಾದ್ರೆ ನೀವು ಈ ಸೆಷನ್ ಅಲ್ಲಿ 2 hours ಕೂತ್ಬಿಟ್ಟು ಒಂದ್ ಟಾಪಿಕ್ ನ ಲೆವೆಲ್ 2 ಆರ್ ಮೇನ್ಸ್ ಲೆವೆಲ್ ಅಂತ ಬರ್ತಲ್ಲ ಅದು ಬುಕ್ ಅಲ್ಲಿ, ಅದನ್ನ ಪ್ರಾಕ್ಟೀಸ್ ಮಾಡಿ, ಆಯ್ತು. ಸೊ ಇನ್ನು ಯಾವ್ದೇ ಸೋರ್ಸಸ್ ಸಿಕ್ಕರು ಇದೆಲ್ಲ ಮುಗಿಸಿದ್ರೆ, ನೀವು ಆಲ್ರೆಡಿ 1-2 ವರ್ಷ ಕಂಪ್ಲೀಟ್ ಆಗಿದ್ರೆ ಓದೋದು, ಸೊ ಜಸ್ಟ್ ಮಾರ್ಕ್ಸ್ ಅಥವಾ ಎಲ್ಲೇ ಟೆಲಿಗ್ರಾಮ್ ಅಲ್ಲಿ ಯಾವ್ದೇ ತರ ಕ್ವಶನ್ಸ್ ಬಂದ್ರೆ ಸಾಲ್ವ್ ಮಾಡಕ್ಕೆ
ಟ್ರೈ ಮಾಡಿ. ಒಟ್ನಲ್ಲೂ ಈ ಆಫ್ಟರ್ನೂನ್ ಅವರು ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ಳಿ ಆಯ್ತಾ. ಸೊ ಆಫ್ಟರ್ ಲಂಚ್ ಮತ್ತೆ ನಿದ್ದೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಜಸ್ಟ್ ಟೈಮ್ ಜಾಸ್ತಿ ಕೊಡ್ತೀರಾ ನೀವು ಮೇನ್ಸ್ಗೆ, ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮೇ, ಜೂನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಆಫ್ಟರ್ ಜೂನ್ ನಾವು ಜುಲೈನಲ್ಲಿ ಏನಾಗ್ಬೇಕಂತಂದ್ರೆ ಜುಲೈನಲ್ಲಿ ಕಂಪ್ಲೀಟ್ ಮ್ಯಾಕ್ಸಿಮಮ್ ಪ್ರಿಲಿಮ್ಸ್ ಕೊಡ್ಬೇಕಾಗಿರುತ್ತೆ ಆಯ್ತಾ. ಸೊ ಇಲ್ಲಿ ಫ್ಲೋ ಹೋಗಿರುತ್ತೆ ನಮ್ಗೆ ಮೇನ್ಸ್ ಮಾಡಿ 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 ಒಂಚೂರು ಸ್ಪೀಡ್ ರಿಡ್ಯೂಸ್ ಆಗಿರುತ್ತಲ್ಲ. ಸೊ ಅದನ್ನ ನಾವಿಲ್ಲಿ ಜುಲೈನಲ್ಲಿ ಕವರ್ ಮಾಡ್ಕೋಬಹುದು. ಅದಕ್ಕೋಸ್ಕರನೇ ಸೊ ಇವಾಗ ಏನಾದ್ರು ನಿಮ್ಗೆ ಅನ್ನಿಸ್ತಿದ್ರೆ ಸ್ಪೀಡ್ ಕಮ್ಮಿ ಆಗಿದೆ, ನಾನು ಮೇನ್ಸ್ ಮಾಡ್ತಿದ್ದೀನಿ, ಸೊ ಆಗ್ತಿಲ್ಲ, ಏನಾದ್ರು ಡೌಟ್ಸ್ ಬರ್ತಿದ್ರೆ ನಿಮ್ಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತಿಲ್ಲ ಅಂತ, ಸೊ ಅದು ಎಲ್ರಿಗೂ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನಾವು ಕಂಟಿನ್ಯೂಸ್ ಮೇನ್ಸ್ ಮಾಡಿರ್ತೀವಿ, ಸೊ ಟೈಮ್ ಟೇಕಿಂಗ್ ಇರುತ್ತೆ, ಪ್ರಾಬ್ಲಮ್ಸ್ ಲೆಂದಿ ಆಗಿರುತ್ತೆ. ಸೊ ಅದ್ರ ಸ್ಪೀಡ್ ಬಗ್ಗೆ ಇಲ್ಲಿ ತಲೆ ಕೆಡಿಸ್ಕೊಬೇಡಿ ಜಾಸ್ತಿ. ಸ್ಪೀಡ್ ಬೇಕಾದ್ರೆ ನೀವು ಜುಲೈನಲ್ಲಿ ಕಂಟಿನ್ಯೂಸ್ ಮ್ಯಾಕ್ಸಿಮಮ್ ಟೈಮ್ ನ ಅಲ್ಲಿ ನಾವು ಪ್ರಿಲಿಮ್ಸ್ ಕೊಡ್ಬೇಕಾಗಿರುತ್ತೆ. ಸೊ ಇಲ್ಲಿ ಏನ್ ಯೂಸ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ 80% ಮತ್ತೆ 20% ಯೂಸ್ ಮಾಡಿ. ಸೊ 20% ಪ್ರಿಲಿಮ್ಸ್ ಕೊಡಿ, ಇನ್ 80% ಮೇನ್ಸ್ ಕೊಡಿ. ಸೊ ಮೇನ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಈ ತರನೇ ಕೊಡಿ ರೇಷಿಯೋ ಆಯ್ತಾ ಮೇನ್ ಅಲ್ಲಿ. ಇನ್ ಜೂನ್ ಅಲ್ಲಿ ಬಂದಾಗ ಒಂಚೂರು ರೆಡ್ಯೂಸ್ ಮಾಡಿ, ಯಾಕಂದ್ರೆ ಅಲ್ಲಿಂದ ಪಿಕ್ ತಗೋಬೇಕಾಗಿರುತ್ತೆ ಪ್ರಿಲಿಮ್ಸ್ಗೆ. ಸೊ ಇಲ್ಲಿ 30 to 40% ಕೊಡಿ, ಇಲ್ಲಿ 60 to 70% ಕೊಡಿ. ಸೊ ಮೇನ್ಸ್ ನಾವು ಆಲ್ರೆಡಿ ಇವಾಗ ಇಲ್ಲಿವರೆಗೂ ಮಾಡಿರ್ತೀವಿ ಅನ್ಕೋತೀನಿ, ಸೊ ಮಾಡಿರ್ತೀರಾ ಅನ್ಕೋತೀನಿ. ಸೊ ಯಾರು ಇನ್ನೂ ಮೇನ್ಸ್ ಪ್ರಿಪೇರ್ ಆಗಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ, ಇವಾಗ್ಲಾದ್ರೂ ಸ್ಟಾರ್ಟ್ ಮಾಡಿ ಮೇನ್ಸ್ಗೆ. ಸೊ ಬರೀ ಪ್ರಿಲಿಮ್ಸ್ ಅಂತ ಹೋದ್ರೆ ಪ್ರಿಲಿಮ್ಸ್ ಕ್ಲಿಯರ್ ಆದ್ರೆ ಯೂಸ್ ಇಲ್ಲ. ಸೊ ಪ್ರಿಲಿಮ್ಸ್ ನೀವು ಆರಾಮಾಗಿ ಜುಲೈನಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟರು ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮೇನ್ಸ್ ಕೊಟ್ಬಿಡಿ. ಇವಾಗ ಕ್ಲಾಸಸ್ ಕೇಳಿ, ಕಾನ್ಸೆಪ್ಟ್ ಇನ್ನೂ ಎಷ್ಟೆಷ್ಟಿದೆ ಶಾರ್ಟ್ ಕಟ್ಸ್ ನೋಡ್ಕೊಳ್ಳಿ, ಆಮೇಲೆ ಕ್ವಶನ್ಸ್ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಅಷ್ಟು ಈಸಿ ಆಗ್ತಾ ಹೋಗುತ್ತೆ ಮೇನ್ಸ್. ಸೊ ಪ್ರಾಕ್ಟೀಸ್ ಮಾಡಿ ಜಾಸ್ತಿ. ಇಲ್ಲಿ ಲೆಂದಿ ಅಂದ್ರೆ ಟೈಮ್ ಜಾಸ್ತಿ ಕೊಡಿ. ಇಲ್ಲಿ ಮೇನ್ಸ್ ಪ್ರಾಕ್ಟಿಕಲ್ ಆಫ್ಟರ್ನೂನ್ 4 hours ಕೊಡಿ, ಇಲ್ಲಾಂದ್ರೆ 5 hours ಕೊಟ್ಟರು ನಡೆಯುತ್ತೆ. ಸೊ ಎಷ್ಟು ಜಾಸ್ತಿ ಕೊಡ್ತೀರಾ ಅಷ್ಟು ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆಯ್ತಾ. ಸೊ ಆಫ್ಟರ್ನೂನ್ ಸೆಷನ್ ಅಲ್ಲಿ ಮೇನ್ಸ್ ಮೇನ್ಸ್ ಪ್ರಾಕ್ಟೀಸ್ ಸೆಷನ್ ಇಟ್ಕೊಳ್ಳಿ ಟೈಮ್ ಟೇಬಲ್ ಅಲ್ಲಿ. ಸೊ ನಾನು ಇಲ್ಲಿ ಈ ವಿಡಿಯೋನಲ್ಲಿ ನಿಮ್ಗೆ ಟೈಮ್ ಟೇಬಲ್ ಪರ್ಟಿಕ್ಯುಲರ್ ಆಗಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಪ್ರೀತಿ ಇರುತ್ತೆ. ಕೆಲವರು ಮಾರ್ನಿಂಗ್ ಸೆಷನ್ಗಳು ಬೇಕಾದ್ರೆ ಬೇರೆದ್ ಇಟ್ಕೊಂಡಿರ್ತಾರೆ. ಸೊ ಆ ತರ ಅಂದ್ರೆ ಈ ಸಬ್ಜೆಕ್ಟ್ಸ್ ಗಳನ್ನ ನೀವು ಕಂಪಲ್ಸರಿ ಇದೇ ರೀತಿಗೆ ಇಷ್ಟೇ ಟೈಮ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಟೈಮ್ ಟೇಬಲ್ ಫ್ರೇಮ್ ಮಾಡ್ಕೊಳ್ಳೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೆಕ್ಸ್ಟ್ ಆಫ್ಟರ್ನೂನ್ ಆದ್ಮೇಲೆ ಮೇನ್ಸ್ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ, ಸೊ ಇವಾಗ 5 o'clock or 6 o'clock ತನಕ ಪ್ರಾಕ್ಟೀಸ್ ಆಗಿರುತ್ತೆ ಮೇನ್ಸ್. ಸೊ ಆಮೇಲೆ ಒಂಚೂರು ಮೈಂಡ್ಗೆ ರಿಫ್ರೆಶ್ನೆಸ್ ಬೇಕಾಗಿರುತ್ತೆ. ಸೊ ಅವಾಗ ಏನ್ ಮಾಡಿ ಅಂತಂದ್ರೆ ಮೈಂಡ್ ರಿಫ್ರೆಶ್ನೆಸ್ ಬೇಕಾದ್ರೆ 1 hour or 1.5 hour ಟೈಮ್ ಫ್ರೀ ಟೈಮ್ ನ ಸ್ಪೆಂಡ್ ಮಾಡಿ. ಸೊ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿ ನೀವು ಸ್ಪೆಂಡ್ ಮಾಡಿ. ರಿಲ್ಯಾಕ್ಸ್ ಆಗಿ, ಒಟ್ಟಿನಲ್ಲಿ ನಮ್ಗೆ ಮೈಂಡ್ ರಿಲ್ಯಾಕ್ಸ್ಡ್ ಅನಿಸ್ಬೇಕು. ಸೊ ಮೈಂಡ್ಗೆ ಯಾವತ್ತು ಸ್ಟ್ರೆಸ್, ಬರ್ಡನ್, ಸೊ ಈ ತರ ಫೀಲ್ ಆಗಕ್ ಹೋಗ್ಬಾರ್ದು. ಸೊ ಈ ತರ ಫೀಲ್ ಆಗಿದ್ರೆ ಮತ್ತೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಪ್ರೊಕ್ರಾಸ್ಟಿನೇಷನ್ ಫೀಲ್ ಮಾಡ್ಕೊತೀವಿ. ಸೊ ಪ್ರೊಕ್ರಾಸ್ಟಿನೇಷನ್ ಬಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡಿ ಮೈಂಡ್ಗೂ ಕೂಡ ಒಂಚೂರು ಫ್ರೀಡಮ್ ಕೊಡಿ. ಸೊ ಇವಾಗ ಇಲ್ಲಿ ಬೇಕಾದ್ರೆ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿ ನೋಡ್ಬೋದು, ಇಲ್ಲ ಅಂತಂದ್ರೆ ಸೊ ಬುಕ್ ಓದೋ ಹ್ಯಾಬಿಟ್ ಇದ್ರೆ ಬುಕ್ಸ್ ಓದಿ. ಸೊ ಯಾವ ತರ ನಿಮ್ ಮೈಂಡ್ ಫ್ರೀ ಆಗ್ಬೇಕು ಅನ್ಸುತ್ತೆ ಅದನ್ನ ಫ್ರೆಂಡ್ಸ್ ಜೊತೆ ಮಾತಾಡಿ, ಹೊರಗಡೆ ವಾಕ್ ಮಾಡ್ಕೊಂಡ್ ಬನ್ನಿ. ಸೊ ಒಟ್ನಲ್ಲಿ ಮೈಂಡ್ ಒಂಚೂರು ಆ ಸ್ಟಡಿ ರೂಮು ಮತ್ತೆ ಅದೇ ಲ್ಯಾಪ್ಟಾಪ್, ಸೊ ಅದೇ ಕ್ವಶನ್ಸ್ ಅದ್ರಲ್ಲೇ ಮೈಂಡ್ ಯಾವತ್ತೂ ಇನ್ವಾಲ್ವ್ ಆಗಿರ್ಬೇಕು. ಒಂಚೂರು ಫ್ರೀ ಇರಲಿ ಮೈಂಡ್ 1 to 2 hours ಡೈಲಿ ಆಯ್ತಾ. ಸೊ ಈ ಟೈಮ್ ನ ಕೊಟ್ಟಾದ್ಮೇಲೆ ಮತ್ತೆ ಇಲ್ಲಿ ರೀಸ್ಟಾರ್ಟ್ ಮಾಡಿ ಆಯ್ತಾ. ಮತ್ತೆ ಸ್ಟಡಿನ ರೀಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಮತ್ತೆ ನಾನು ಹೇಳಿದ್ನಲ್ಲ ಮಾರ್ನಿಂಗ್ ಸೆಷನ್ ಅಲ್ಲಿ ನೀವೇನಾದ್ರು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಕೇಳಿದ್ರೆ, ಸೊ ಈವ್ನಿಂಗ್ ನೈಟ್ ಸೆಷನ್ ಅಲ್ಲಿ ಇಲ್ಲಿ 1 hour PDF ಕೊಡಿ. ಸೊ ಇನ್ ರಿವರ್ಸ್, ಇವಾಗ ನೀವು ಮಾರ್ನಿಂಗ್ ಏನಾದ್ರು PDF ಮಾಡಿದ್ರೆ ಇಲ್ಲಿ 1 hour ಕ್ಲಾಸ್ ಕೇಳಿ ಆಯ್ತಾ. ಸೊ ಇದನ್ನ ಕರೆಂಟ್ ಅಫೇರ್ಸ್ ಯಾರು ಓದಾಡ್ತಿದ್ರೆ ಈ ಮೆಥಡ್ ನ ಫಾಲೋ ಮಾಡಿ ಆಯ್ತಾ. ಸೊ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇದು ಕರೆಂಟ್ ಅಫೇರ್ಸ್ 1 hour ಆಯ್ತು, ಈವ್ನಿಂಗ್ ಅಥವಾ ನೈಟ್ಗೆ 6 o'clock. ಅದಾದ್ಮೇಲೆ ಮತ್ತೆ ಇಲ್ಲಿ ಪ್ರೀಗೆ. ಸೊ ನಾನು ಪ್ರೀ ಬಿಟ್ಬಿಡಿ, ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಅಂದಿದ್ನಲ್ಲ. ಸೊ ಅದನ್ನು 20% ಪ್ರೀ ಇಟ್ಕೊಳ್ಳಿ ಅಂದಿದ್ನಲ್ಲ. ಸೊ ಅದ್ರಲ್ಲಿ ಇಲ್ಲಿ ಸ್ಪೀಡ್ ಮಾಡ್ಕೊಳ್ಳಿ. ಸೊ ಸ್ಪೀಡ್ ಅಂದ್ರೆ ಸ್ಪೀಡ್ ಮ್ಯಾಥ್ಸ್ ಅಂದ್ರೆ ಇವಾಗ ಅಂದ್ರೆ 2 ಅಂದ್ರೆ ಮಗಿ ವೈಟ್ ಮಾಡಿ, ಇಲ್ಲಾಂತಂದ್ರೆ ಪ್ರಾಕ್ಟೀಸ್ ಮಾಡಿ. ಯಾವ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಇದು ಮಾಡಿ, ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಶಾರ್ಟ್ ಕಟ್ ನ ಇವಾಗ ಪರ್ಸೆಂಟೇಜ್ ಟು ಫ್ರಾಕ್ಷನ್ಸ್ ಟು ಪರ್ಸೆಂಟೇಜ್, ಆಮೇಲೆ ಪೈ ಚಾರ್ಟ್ ಗಳಲ್ಲಿ ಶಾರ್ಟ್ ಕಟ್ ಮೆಥಡ್ಸ್. ಒಟ್ನಲ್ಲಿ ಪ್ರಿಲಿಮ್ಸ್ ಬೇಕಾಗಿರ್ತಕ್ಕಂತ ಸ್ಪೀಡ್ ನ ಇಲ್ಲಿ ಡೈಲಿ 1 hour ಕೊಡಿ ಆಯ್ತಾ. ಸೊ ಅಪಾರ್ಟ್ ಫ್ರಮ್ ದಿಸ್ ಇಲ್ಲೊಂದು ಪ್ರೀ ಮಾಕ್. ಸೊ ಪ್ರೀ ಮಾಕು ಮೇ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ರೆಗ್ಯುಲರ್ಲಿ ಕೊಡಕ್ ಹೋಗ್ಬೇಡಿ, ಕಂಟಿನ್ಯೂಸ್ ಡೈಲಿ ಕೊಡೋದ್ರಲ್ಲಿ ಅರ್ಥ ಇಲ್ಲ ಆಯ್ತಾ. ಯಾಕಂದ್ರೆ ಟೈಮು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಮೇ ಮತ್ತೆ ಜೂನು ತುಂಬಾ
ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ಅದಕ್ಕೆ ಏನ್ ಮಾಡಿ ಅಂತಂದ್ರೆ ಜಸ್ಟ್ ಪ್ರೀ ಮಾಕ್ ನೀವೇನಾದ್ರೂ ಮಾಕ್ ಪರ್ಚೇಸ್ ಮಾಡಿದ್ರೆ, ಸೊ ಮಾರ್ಕ್ಸ್ ನಿಮ್ಮ ಹತ್ರ ಇದ್ರೆ, ಸೊ ಅಲ್ಟರ್ನೇಟ್ಲಿ ಕೊಡಿ. ಸೊ 2 ಡೇಸ್ಗೊಮ್ಮೆ ಇಲ್ಲ 3 ಡೇಸ್ಗೊಮ್ಮೆ ಕೊಟ್ಟರು ನಡೀತೆ. ವೀಕ್ಲಿ 2 to 3 ಆಗ್ಲಿ ಮಾರ್ಕ್ಸ್, ಆಯ್ತಾ. ಸೊ ಆಮೇಲೆ ಏನು ಇವಾಗ ಲೈವ್ ಮಾರ್ಕ್ಸ್ ನಾನು ಗ್ರೂಪಲ್ಲಿ ಹಾಕ್ತಿರ್ತೀನಲ್ಲ, ಈ ಲೈವ್ ಮಾರ್ಕ್ಸ್ ಬಿಟ್ಟಿದೆ ಅಂತ. ಸೊ ಕಂಪಲ್ಸರಿಯಾಗಿ ಯಾವತ್ತು ಫ್ರೀ ಲೈವ್ ಮಾರ್ಕ್ಸ್ ಇರುತ್ತಲ್ಲ, ಓಲಿ ಬೋರ್ಡ್ ಆಗಲಿ ಪ್ರಾಕ್ಟೀಸ್ ಅಲ್ಲಿ ಇನ್ಯಾವುದೇ ವೆಬ್ಸೈಟ್ ಆಗಲಿ, ಸೊ ಆ ಲೈವ್ ಮಾರ್ಕ್ಸ್ ನ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಿ. ಯಾಕಂದ್ರೆ ನಮ್ಮ ಪ್ರಿಪರೇಷನ್ ಯಾವ ತರ ಇದೆ ಮತ್ತೆ ನಾವು ಯಾವ ತರ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಲೈವ್ ಮಾರ್ಕು ಕಂಪಲ್ಸರಿ ಅಟೆಂಡ್ ಮಾಡಿ. ಆಮೇಲೆ ಇದು 1 hour ಅಲ್ಟರ್ನೇಟ್ಲಿ ಇವಾಗ 2 ಇಲ್ಲ 3 ಡೇಸ್ಗೊಮ್ಮೆ ಫ್ರೀ ಮಾರ್ಕ್ಸ್ ನ ಕೊಡ್ತಾ ಹೋಗಿ ಮೇನಲ್ಲಿ, ಆಯ್ತಾ. ಸೊ ಮೇ ಆದ್ಮೇಲೆ ಜೂನ್ ಅಲ್ಲಿ, ಸೊ ಇವಾಗ ವೀಕ್ಲಿ 3 ಮಾರ್ಕ್ಸ್ ಕೊಡ್ತಾ ಹೋಗಿ. ವೀಕ್ಲಿ ಇಲ್ಲ, ಅದು ಕನ್ಸಿಸ್ಟೆಂಟ್ ಆಗಿರ್ಲಿ. ವೀಕ್ಲಿ 3 ಮಾರ್ಕ್ಸ್ ಫ್ರೀ. ಯಾವಾಗ ಇಲ್ಲಿ ನಮ್ಗೆ ಜುಲೈ ಬರುತ್ತಲ್ಲ, ಸೊ ಜುಲೈನಲ್ಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ಲಿ ನಾವು ಪ್ರೀ ಫೋಕಸ್ ಮಾಡಿರ್ತೀವಿ. ಸೊ ಪ್ರೀ ಅಲ್ಲಿ ನಮ್ಗೆ ರೀಸನಿಂಗ್ ಮತ್ತೆ ಕ್ವಾಂಟ್ಸ್ ಫುಲ್ ನಾವು ಅಲ್ಟರ್ ಲೆವೆಲ್ ಅಲ್ಲಿ ಪ್ರೀ ಕ್ಲಿಯರ್ ಮಾಡೋ ಲೆವೆಲ್ ಅಲ್ಲಿ ಹೋಗಿರ್ತೀವಿ. ಸೊ ಇಲ್ಲಿ ನಮ್ಗೆ ಬರೋದು ಯಾವ್ದು ಅಂತಂದ್ರೆ ಇಂಗ್ಲಿಷ್ ಒಂದು. ಸೊ ಇಂಗ್ಲಿಷ್ ನಾವು ಅದಕ್ಕೆ ಹೇಳ್ತೇನೆ ನಾನು, ಇಂಗ್ಲಿಷ್ ನಾವು ಡೈಲಿ ಮಾರ್ನಿಂಗ್ ಓದ್ತಾ ಹೋದ್ರೆ ಇಂಗ್ಲಿಷ್ ನಮ್ಗೆ IBPS ಮತ್ತೆ SBI ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ RRB ಅಂತ ಬಂದಾಗ RRB ಪ್ರಿಲಿಮ್ಸ್ ಅಲ್ಲಿ ಇಲ್ಲಿ ಇಂಗ್ಲಿಷ್ ಇರೋದಿಲ್ಲ, ಆಯ್ತಾ. ಸೊ ಆಮೇಲೆ ಎಕ್ಸಾಮ್ಸ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಮಾರ್ಕ್ ಕಂಟಿನ್ಯೂಸ್ ಕೊಡ್ತಾ ಇರ್ಬೇಕಾಗತ್ತೆ. ಪ್ರೀ ಮಾರ್ಕ್ಸ್ ಜುಲೈನಲ್ಲಿ ರೆಗ್ಯುಲರ್ ಆಗಿ ಕೊಡ್ಬೇಕಾಗತ್ತೆ. ಸೊ ಇವಾಗೇನ್ ರೆಗ್ಯುಲರ್ ಬೇಡ. ಸೊ ವೀಕ್ಲಿ 2 to 3 ಇರಲಿ. ಸೊ ಅದನ್ನ ನಿಮ್ ಟೈಮ್ ಟೇಬಲ್ ಅಲ್ಲಿ ಹಾಕೊಳ್ಳಿ ಯಾವಾಗ. ಸೊ ಇವಾಗ ಇವತ್ತು ಫ್ರೈಡೆ ಕೊಟ್ಟೆ ಅಂತಂದ್ರೆ ನೆಕ್ಸ್ಟ್ ನಾನು ಸಂಡೇ ಕೊಡ್ಬೇಕಾ ಇಲ್ಲ ಮಂಡೇ ಕೊಡ್ಬೇಕಾ ಅನ್ನೋದು ಟೈಮ್ ಟೇಬಲ್ ಅಲ್ಲಿ ಮಾಡ್ಕೊಳ್ಳಿ. ಸೊ ಈವ್ನಿಂಗ್ ಒಂದು ಮಾಕ್ ಕೊಡಿ, ಆಯ್ತಾ. ಸೊ ಈ ರಿಮೈನಿಂಗ್ ಏನಾದ್ರು ನಿಮ್ಗೆ ಟೈಮ್ ಉಳಿದಿತ್ತು, ಇವಾಗ ಮತ್ತೆ 2 to 3 hours ಏನಾದ್ರು ಉಳಿದಿತ್ತು ಅಂತಂದ್ರೆ, ಸೊ ನಿಮ್ಗೆ ಯಾವ ಕಾನ್ಸೆಪ್ಟ್ ಮೇಲೆ ಇನ್ನೂ ಡೌಟ್ ಇದೆ ಆ ಕಾನ್ಸೆಪ್ಟ್ ಮೇಲೆ ಕ್ಲಾಸಸ್ ಕೇಳಿ. ಆ ಕಾನ್ಸೆಪ್ಟ್ ಮೇಲೆ ಕ್ಲಾಸಸ್ ಕೇಳ್ಬಿಟ್ಟು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇವಾಗ ಆಕ್ಚುಲಿ ಮೇನಲ್ಲಿ ನಿಮ್ ಕಾನ್ಸೆಪ್ಟ್ ಕ್ಲಾರಿಟಿನ 100% ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ ಕಾನ್ಸೆಪ್ಟ್ ಕ್ಲಾರಿಟಿ ಮೇಲೆ. ಸೊ ಅದಾದ ತಕ್ಷಣ ಸೊ ಆಯ್ತು ಅಷ್ಟೇ. ಇವಾಗ ಈ ಟೈಮ್ ಟೇಬಲ್ ಗಳಲ್ಲಿ ನೀವು ಯಾವ್ಯಾವ ತರ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ಸ್ ಟೈಮ್ ಟೇಬಲ್ ಮಾಡ್ಕೋತಿರಲ್ಲ, ಸೊ ಇಷ್ಟು ಹೇಳಿದ್ದು ಇಲ್ಲಿವರೆಗೂ ಏನೇನ್ ಹೇಳಿದಿನಲ್ಲ, ಸೊ ಅದನ್ನ ಟೈಮ್ ಟೇಬಲ್ ಅಲ್ಲಿ ನೀಟಾಗಿ ಫ್ರೇಮ್ ಮಾಡ್ಕೊಳ್ಳಿ. ಸೊ ಒಂದ್ ರಫ್ ಆಗಿ ಮಾಡ್ಕೊಳ್ಳಿ, ರಫ್ ಶೀಟ್ ಅಲ್ಲಿ. ಸೊ ಆಮೇಲೆ ನೀಟಾಗಿ ಒಂದು ವೈಟ್ ಶೀಟ್ ಅಲ್ಲಿ ಮಾಡ್ಕೊಳ್ಳಿ ಟೈಮ್ ಟೇಬಲ್. ಸೊ ಮಾರ್ನಿಂಗ್ ನಾನು ಇಷ್ಟು ಗಂಟೆಗೆ ಎದ್ದೇಳ್ಬೇಕು, ಆಮೇಲೆ ಇಷ್ಟು ಗಂಟೆಗೆ ಮೆಡಿಟೇಷನ್ ಮಾಡ್ಬೇಕು, ಇಷ್ಟು ಗಂಟೆಯಿಂದ ನಾನು ನ್ಯೂಸ್ ಪೇಪರ್ ಓದ್ಬೇಕು, ಸೊ ಇಲ್ಲ ನ್ಯೂಸ್ ಆರ್ಟಿಕಲ್ಸ್ ಓದ್ಬೇಕು, ಎಡಿಟೋರಿಯಲ್ಸ್ ಓದ್ಬೇಕು, ಇಲ್ಲ ಕರೆಂಟ್ ಅಫೇರ್ಸ್ ಕವರ್ ಮಾಡ್ಬೇಕು ಅನ್ನೋದನ್ನ ನೀಟಾಗಿ ಬರ್ದಿಟ್ಕೊಳ್ಳಿ ಅಲ್ಲಿ. ಸೊ ಆ ಶೀಟ್ ಏನ್ ಮಾಡಿ ರೂಮ್ ಅಲ್ಲಿ ಓದ್ತಿದ್ರೆ, ಸೊ ರೂಮ್ ಅಲ್ಲಿ ಪೇಸ್ಟ್ ಮಾಡಿ ಸ್ಟಡಿ ಟೇಬಲ್ ಎದುರುಗಡೆ. ಲೈಬ್ರರಿಯಲ್ಲಿ ಓದ್ತಿದ್ರೆ ಕ್ಯೂಬಿಕ್ ಎದುರುಗಡೆ ಅಲ್ಲಿ ನೀವು ಪೇಸ್ಟ್ ಮಾಡಿ. ಸೊ ಎದುರುಗಡೆ ನಮ್ಗೆ ಯಾವಾಗ ಟೈಮ್ ಟೇಬಲ್ ಇರುತ್ತಲ್ಲ, ನಾವು ಡಿಸ್ಟ್ರಾಕ್ಟ್ ಆಗೋದು ನಿಲ್ಲಿಸ್ತೀವಿ. ಸೊ ಇವಾಗ ಟೈಮ್ ಟೇಬಲ್ ಅಂದ್ರೆ ಈ ಟೈಮಲ್ಲಿ ನಾನು ಇದು ಮಾಡ್ಬೇಕು ಅಂತಂದಾಗ ಅದು ಮಾಡಿರ್ತೀವಿ. ಸೊ ಮಾಡದೆ ಹೋದ್ರೆ ಅಫ್ಕೋರ್ಸ್ ನಾವು ಮತ್ತೆ ಪ್ರೊಕ್ರಾಸ್ಟಿನೇಷನ್ ಮತ್ತೆ ಓದಾಡ್ತೀವಿ, ಈ ಟೈಮಲ್ಲಿ ಇದಾಗಿಲ್ಲ, ಎಕ್ಸಾಮ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಅವೇರ್ನೆಸ್ ಬೆಳೆಸುತ್ತೆ ಟೈಮ್ ಟೇಬಲ್. ಸೊ ಸಿಸ್ಟಮೆಟಿಕ್ ಸ್ಟಡಿ ಇರ್ಲಿ, ಪ್ಲಾನಿಡ್ ಸ್ಟಡಿ ಇರ್ಲಿ, ಸೊ ಅಂದಾಗ ಮಾತ್ರ ನಾವು ಎಕ್ಸಾಮ್ ಬರೆಯಕ್ಕೆ ತುಂಬಾ ಕಾನ್ಫಿಡೆನ್ಸ್ ಇಂದ ಹೋಗ್ಬೋದು. ಇದು ಸೆಲ್ಫ್ ಎಕ್ಸ್ಪೀರಿಯನ್ಸ್, ಆಯ್ತಾ. ನಾನು ಎಷ್ಟು ದಿವಸ ಎಷ್ಟು ಎಕ್ಸಾಮ್ ಬರ್ದಿದ್ದೀನಿ, ಎಕ್ಸಾಮ್ ಹಾಳು ಮಾಡ್ಕೊಂಡಿದ್ದೆ. ಎಕ್ಸಾಮು ಕಟ್ಆಫ್ಗಿಂತ ಅಬೌವ್ 25 to 30 ಮಾರ್ಕ್ಸ್ ಜಾಸ್ತಿ ತಗೊಂಡು ಇದೆ ಪ್ರಿಲಿಮ್ಸ್ ಅಲ್ಲಿ. ಸೊ ಟೈಮ್ ಟೇಬಲ್ ಡಿಸೈಡ್ ಮಾಡತ್ತೆ ನಾವು ಹೆಂಗ್ ಎಕ್ಸಾಮ್ ನಮ್ದು ಹೆಂಗ್ ಹೋಗುತ್ತೆ ಅನ್ನೋದ್ರ ಇವಾಗಿನ ಟೈಮ್ ಟೇಬಲ್ ಡಿಸೈಡ್ ಮಾಡುತ್ತೆ. ಸೊ ಇವಾಗ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ, ತುಂಬಾ ಪ್ರೊಕ್ರಾಸ್ಟಿನೇಷನ್ ಆಗುತ್ತೆ, ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಟೈಮ್ ನ ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ಲಿ ಫಾರ್ ಮೇನ್ಸ್. ಇವಾಗ ಒಂದ್ಸರಿ ನಮ್ ಪ್ರಿಲಿಮ್ ಸ್ಟಾರ್ಟ್ ಆದ್ರೆ ನಾವು ಮತ್ತೆ ಮೇನ್ಸ್ ನಾವು ಮತ್ತೆ ಏನಾದ್ರು ಕ್ಲಾಸಸ್ ಕೇಳ್ಕೊಂಡು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಮಾಡ್ತೀವಿ ಅನ್ನಕ್ಕೆ ಆಗಲ್ಲ, ಅದು ಮೇನ್ಸ್ಗೆ ರಿಲೇಟೆಡ್. ಇಲ್ಲಿ ನೋಟಿಫಿಕೇಶನ್ ಅಂತ ಅಂದಾಗ ಸೊ ಸುಮಾರು ಜನ, ಸೊ RRB PO ನೋಟಿಫಿಕೇಶನ್ ಯಾವಾಗ ಬರುತ್ತೆ, ಸೊ ಯಾವಾಗ, ಮತ್ತೆ IBPS ಯಾವಾಗ ಬರುತ್ತೆ, ಸೊ SBI ಕ್ಲರ್ಕ್ ಈ ವರ್ಷ ಲೇಟ್ ಆಗತ್ತಾ, ಸೊ ಆಮೇಲೆ SBI PO ವೇಕೆನ್ಸೀಸು 12,000 ಪ್ಲಸ್ ಇದೆ, ಸೊ ತುಂಬಾ ಜಾಸ್ತಿ ಇದೆ. ಸೊ ಇದೆಲ್ಲ ಏನಂತಾರೆ, ಇದೆಲ್ಲ ಬೇಡ, ಆಯ್ತಾ. ಸೊ ನಮ್ಗೇನು ಜಸ್ಟ್ ಎಕ್ಸಾಮ್ ಸಿಲೆಬಸ್ ಏನು, ಅಫಿಷಿಯಲ್ ನೋಟಿಫಿಕೇಶನ್ಸ್ ಏನು, ಸೊ ಇದಿಷ್ಟೇ ಸಾಕು, ಆಯ್ತಾ. ಸೊ ಸುಮಾರು ಎಷ್ಟೋ ಯೂಟ್ಯೂಬ್ ಚಾನಲ್ಗಳಲ್ಲಿ ಇನ್ನೇ ನೋಟಿಫಿಕೇಶನ್ ಬಂದಿದ್ದೆ ಅದೇ ವಿಡಿಯೋನೇ SBI ನೋಟಿಫಿಕೇಶನ್ ಇವಾಗ ಬರುತ್ತೆ,
ಆರ್ ಆರ್ ಬಿ ನೋಟಿಫಿಕೇಶನ್ ಆಯ್ತು ಮೇ ಎಂಡ್ ಅಲ್ಲಿ ಬರುತ್ತೆ, ಜೂನ್ ಅಲ್ಲಿ ಬರುತ್ತೆ. ಸೊ ಅದು ಗೊತ್ತಿದೆ ತಾನೇ, ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ಮೇ ಎಂಡ್ ಅಲ್ಲಿ ಇಲ್ಲ ಜೂನ್ ಫಸ್ಟ್ ವೀಕ್ ಅಲ್ಲಿ ಬಂದೇ ಬರುತ್ತೆ ನೋಟಿಫಿಕೇಶನ್ ಬರೋದಂತೂ ಗ್ಯಾರಂಟಿ. ಸೊ ಈ ವರ್ಷ ಎಷ್ಟು ಪೋಸ್ಟ್ ಬರ್ಬೋದು, ಇಲ್ಲ ಈ ವರ್ಷ ಎಷ್ಟು ವೇಕೆನ್ಸೀಸ್ ಬರ್ಬೋದು, ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು, ಇಟ್ಸ್ ಆಲ್ ವೇಸ್ಟ್ ಆಫ್ ಟೈಮ್ ಆಯ್ತಾ. ಸೊ ಇವಾಗ ನಾವು ಎಷ್ಟು ಟೈಮ್ ನಮ್ಮ ಪ್ರಿಪರೇಷನ್ಸ್ ಕೊಡ್ತೀವಿ ಅಷ್ಟು ಯೂಸ್ಫುಲ್ ಆಗತ್ತೆ. ಸೊ ಇಲ್ಲ ಅಂದ್ರೆ ಇದೆಲ್ಲ ಥಿಂಕ್ ಮಾಡ್ತಿದ್ರೆ ಟೈಮ್ ವೇಸ್ಟ್. ಇದ್ರ ಬಗ್ಗೆ ಮಾತೇ ಆಡಕ್ ಹೋಗ್ಬೇಡಿ. ನೋಟಿಫಿಕೇಶನ್ ಬರೋದು ಗ್ಯಾರಂಟಿ, ಮತ್ತೆ ಪೋಸ್ಟ್ಸ್ಗಳು ಬಿಡೋದು ಗ್ಯಾರಂಟಿ. ಪರ್ಟಿಕ್ಯುಲರ್ಲಿ ಕರ್ನಾಟಕಕ್ಕೆ ತುಂಬಾ ಜಾಸ್ತಿ ಬಂದೇ ಬರುತ್ತೆ. ಸೊ ಇದನ್ನ ನಾವು ಬೇರೆ ಸ್ಟೇಟ್ ಅವರಿಗೆ ಯಾಕೆ ಬಿಟ್ಕೊಡ್ಬೇಕು? ಸೊ ಅದೇ ನಾವು ಇವಾಗ ನಮ್ಮ ಪ್ರಿಪರೇಷನ್ ಮೇಲಿದೆ. ಸೊ ನಾವ್ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಿರ್ತೀವಲ್ಲ ಅಷ್ಟು ನಾವು ಎಲ್ಲದಕ್ಕೂ ರೆಡಿ ಆಗಿರ್ತೀವಿ. ಸೊ ನೋಟಿಫಿಕೇಶನ್ಗೋಸ್ಕರ ವೇಟ್ ಮಾಡೋದು ಬೇಡ, ನೋಟಿಫಿಕೇಶನ್ಗೆ ರೆಡಿ ಆಗಿರ್ಬೇಕು ಆಯ್ತಾ. ನೋಟಿಫಿಕೇಶನ್ ಬಂದೇ ಬರುತ್ತೆ ಆರ್ ಆರ್ ಬಿದು, ಇನ್ನೇನು ಆಯ್ತು. ನೋಟಿಫಿಕೇಶನ್ ಬಂದ ತಕ್ಷಣ ಆಮೇಲೆ ಸ್ಟಾರ್ಟ್ ಮಾಡೋಣ ರ್ಯಾಪಿಡ್ ಆಗಿ. ಸೊ ಅರ್ಜೆಂಟ್ ಅಲ್ಲಿ ಯಾವ್ದು ಆಗಲ್ಲ. ತುಂಬಾ ಸ್ಪೀಡ್ ಆಗಿ ಹೋಗೋದು ತಪ್ಪಾಗುತ್ತೆ, ತುಂಬಾ ಸ್ಲೋ ಆಗಿ ಹೋಗೋದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಕನ್ಸಿಸ್ಟೆಂಟ್ ಹೋಗೋದು ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಸೆಷನ್ ಟೈಮ್ ಟೇಬಲ್ ಮೇಲೆ ಮಾಡಿದ್ದು. ಸೊ ಯಾರ್ಯಾರು ಇನ್ನೂ ಒದ್ದಾಡ್ತಿದ್ದೀರಾ, ಸುಮ್ನೆ ರ್ಯಾಂಡಮ್ ಆಗಿ ಏನಾದ್ರು ಸ್ಟಡಿ ಮಾಡ್ತಿದ್ದೀರಾ ಅಂತಂದ್ರೆ ಸೊ ಅದ್ ಮಾಡಕ್ ಹೋಗ್ಬೇಡಿ. ಕನ್ಸಿಸ್ಟೆನ್ಸಿ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನಮ್ ಎಲಿಜಿಬಿಲಿಟಿ ಹೆಂಗಿರುತ್ತೆ ಅಂತಂದ್ರೆ ನಾವು ಇವನ್ ಎಸ್ ಬಿ ಐ ಪಿ ಒ ಕ್ಲಿಯರ್ ಮಾಡೋದ್ರಲ್ಲಿ ಇರ್ತೀವಿ, ಬಟ್ ನಾವು ರೆಸ್ಟ್ರಿಕ್ಷನ್ಸ್ ಯಾವ್ದಕ್ ಹಾಕೊಂಡಿರ್ತೀವಿ, ಆರ್ ಆರ್ ಬಿ ರೆಸ್ಟ್ರಿಕ್ಷನ್ ಹಾಕೊಂಡಿರ್ತೀವಿ. ಸೊ ಅದ್ ಬೇಡ ಆಯ್ತಾ. ಸೊ ಜಸ್ಟ್ ನಾವು ಕಾನ್ಸೆಪ್ಟ್ ಕ್ಲಾರಿಟಿ ಮತ್ತೆ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್, ಸೊ ಇದ್ರ ಮೇಲೆ ನಾವು ಗಮನ ಹರಿಸಿದ್ರೆ ಸೊ ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗಿರ್ತೀವಿ ಆಯ್ತಾ. ಸೊ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಾಗ್ಲಿ, ನೋಟಿಫಿಕೇಶನ್ಸ್ ಆಗ್ಲಿ, ರಿಸಲ್ಟ್ಸ್ಗಳು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಇನ್ನು ಎಸ್ ಬಿ ಐ ಕ್ಲರ್ಕ್ ರಿಸಲ್ಟ್ಸ್ಗೆ ವೇಟ್ ಮಾಡ್ತಿರೋರು, ಸೊ ರಿಸಲ್ಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಜುಲೈನಲ್ಲಿ ಬಂದೇ ಬರುತ್ತೆ. ಸೊ ಅದ್ ಬರುತ್ತೆ. ಸೊ ನಮ್ ಪ್ರಾಕ್ಟೀಸ್, ನಮ್ ಕಾನ್ಸಂಟ್ರೇಷನ್ ಏನಿರ್ಲಿ ಅಂತಂದ್ರೆ ಅಪ್ಕಮಿಂಗ್ ಎಕ್ಸಾಮ್ಸ್. ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಆಗಿರ್ಲಿ. ಸೊ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡಿ. ನೀಟಾಗಿ ಟೈಮ್ ತಗೊಂಡು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಆಮೇಲೆ ಆ ಟೈಮ್ ಟೇಬಲ್ಗೆ ಟೈಮ್ ಕೊಡಿ ಅಷ್ಟೇ, ಸಿಂಪಲ್. ಇಷ್ಟು ಪ್ರಿಪೇರ್ ಆಗಿದ್ರೆ ಸಾಕು ಮುಂದೆ. ಸೊ ಆಮೇಲೆ ನಾನು ರೆಗ್ಯುಲರ್ ಆಗಿ ಎಕ್ಸಾಮ್ಸ್ ಸೆಲ್ಫ್ ಅನಾಲಿಸಿಸ್ ಕೊಡ್ತೀನಿ, ಮತ್ತೆ ಕ್ವಶನ್ಸ್ ಪ್ರಿವಿಯಸ್ ಇಯರ್ಸ್ ಯಾವ ತರ ಬಂದಿದ್ದು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸ್ಟ್ರಾಟಜಿ ವಿಡಿಯೋಸ್ ಕೊಡ್ತೀನಿ, ಆಮೇಲೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾನು ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಇವಾಗ ನಾನು ಆಲ್ರೆಡಿ ಈ ಚಾನಲ್ ಅಲ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಸೀರೀಸ್ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ಗಳನ್ನೆಲ್ಲ ನೋಡಿ. ಸೊ ಕರೆಂಟ್ ಆಗಿ ನಮ್ಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಲ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ ರಿಲೇಟೆಡ್ ಯಾವ ತರ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆನೇ ನಾನು ಡೈರೆಕ್ಟ್ ಆಗಿ ಟು ದ ಪಾಯಿಂಟ್ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಅದಷ್ಟು ನೋಡಿ ಸಾಕು, ಅದು ಮೋರ್ ದೆನ್ ಇನಫ್. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡಿದ್ದೀನಿ ಆಯ್ತಾ. ಸುಮ್ಮನೆ ಇನ್ ಡೆಪ್ತ್ ಆಗಿ ಫುಲ್ಲು ಓದ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ, ಅದೆಲ್ಲ ವೇಸ್ಟ್ ಆಫ್ ಟೈಮ್. ಅಷ್ಟು ಕೇಳೋದಿಲ್ಲ ನಮ್ಮ ಎಕ್ಸಾಮ್ಸ್ಗಳಲ್ಲಿ. ಸೊ ಆ ವಿಡಿಯೋಸ್ಗಳು ಇಂಟರ್ವ್ಯೂಗೂ ಹೆಲ್ಪ್ ಆಗುತ್ತೆ, ಆರ್ ಆರ್ ಬಿ ಮತ್ತೆ ಎ ಬಿ ಪಿ ಎಸ್ ಇಂಟರ್ವ್ಯೂಗೂ ಹೆಲ್ಪ್ ಆಗುತ್ತೆ. ಸೊ ಮೇನ್ಸ್ ಎಕ್ಸಾಮ್ಸ್ಗಳಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಹೋಗಿ. ಸೊ ಅಷ್ಟೇ, ಈ ವಿಡಿಯೋಸ್ನಲ್ಲಿ ಟೈಮ್ ಟೇಬಲ್ ಬಗ್ಗೆ ಆಗಿತ್ತು. ಪ್ಲೀಸ್ ಬಿ ಸೀರಿಯಸ್ ಅಂಡ್ ಸ್ಟಾರ್ಟ್ ಸ್ಟಡಿಂಗ್ ಸೀರಿಯಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಾನು ಈ ಕಾಂಪಿಟೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ನಾನು ಮಾಡಿದ್ದು ಕರ್ನಾಟಕದ ಬ್ಯಾಂಕಿಂಗ್ ಅಭ್ಯರ್ಥಿಗಳಿಗೆ ಸದ್ಯಕ್ಕೆ. ಸೊ ಬ್ಯಾಂಕಿಂಗ್ ಅಭ್ಯರ್ಥಿಗಳು ಯಾವ್ದು ಒದಾಡ್ತಿದಾರಲ್ಲ, ಸೊ ಇವಾಗ ಬಿಗಿನರ್ಸ್ ಆಗಲಿ ಇಲ್ಲ ಆಲ್ರೆಡಿ ಆಸ್ಪಿರೆಂಟ್ಸ್ ಆಗಿರ್ಲಿ. ಸೊ ಯಾರು ಒದ್ದಾಡ್ತಿದ್ದಾರೆ, ನಂಗೆ ಸ್ಟ್ರಾಟಜಿ ಗೊತ್ತಾಗ್ತಿಲ್ಲ, ಮತ್ತೆ ಏನ್ ಓದ್ಬೇಕು ಗೊತ್ತಾಗ್ತಿಲ್ಲ, ಸೊ ಫೇಲ್ಯೂರ್, ಸೊ ಡಿಪ್ರೆಷನ್ ಏನೇ ಇರ್ಲಿ, ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕರೆಕ್ಟ್ ಅನ್ಸಿದ್ರೆ ಸೊ ಯಾರಿಗೆ ಆಗತ್ತೆ ಅವ್ರಿಗೆ ರೀಚ್ ಮಾಡಿಸಿ. ಸೊ ಅಷ್ಟೇ, ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೆಲ್ಪ್ಫುಲ್ ಆಗಿರ್ಲಿ ಅನ್ನೋ ಇಂಟೆನ್ಷನ್ಗೋಸ್ಕರ ನಾನು ಇದು ಮಾಡ್ತಾ ಇರೋದು. ಸೊ ಸಪೋರ್ಟು, ಸಬ್ಸ್ಕ್ರೈಬು ಇದೆಲ್ಲ ಸೊ ಡಿಪೆಂಡ್ಸ್ ಆನ್ ದಿ ಆಸ್ಪಿರೆಂಟ್ಸ್. ಅವ್ರಿಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಮಾಡ್ತಾರೆ ಅಷ್ಟೇ ಆಯ್ತಾ. ಸೊ ಇದ್ರಲ್ಲೇನು ಇಂಟೆಂಟ್ ಆಗಿ ಮಾಡ್ತಾ ಇಲ್ಲ ನಾನು, ಪರ್ಟಿಕ್ಯುಲರ್ ಹೆಲ್ಪ್ ಆಗ್ಲಿ ಅಂತ ಮಾಡ್ತಿರೋದು ಅಷ್ಟೇ ಆಯ್ತಾ. ಸೊ ಹೆಲ್ಪ್ ಆದ್ರೆ ನಂಗೂ ಖುಷಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.